ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಆತ್ಮಸ್ಪರ್ಶ ಕಾರ್ಯಕ್ರಮಕ್ಕೆ ನಿಮಗೆ ಸುಸ್ವಾಗತ. ಇಂದಿನ ಕಾರ್ಯಕ್ರಮದ ಆರಂಭದಲ್ಲಿ ಒಂದು ನಿಮಿಷ ನಮ್ಮ ತಲೆಗಳನ್ನು ಬಾಗಿಸಿ ದೇವರಿಗೆ ಪ್ರಾರ್ಥಿಸುವ. ಕರ್ತನಾದ ಯೇಸುವೆ, ಈ ಹೊಸ ದಿವಸಕ್ಕಾಗಿ ಸ್ತೋತ್ರ. ಈ ಹೊಸ ದಿವಸದಲ್ಲಿ ನಮಗೆ ನೀನು ಇಟ್ಟಿರುವ ಎಲ್ಲ ಹೊಸ ಆಶೀರ್ವಾದಗಳಿಗಾಗಿ ಸ್ತೋತ್ರ. ಸ್ವಾಮಿ, ನಿನ್ನನ್ನು ನಾವು ನಂಬುತ್ತೇವೆ, ನಿಮ್ಮ ಮೇಲೆ ಭರವಸೆ ಇಡುತ್ತೇವೆ, ನಿಮ್ಮ ಮೇಲೆ ನಾವು ಆಶ್ರಯಿಸಿಕೊಳ್ತೇವೆ. ನಿಮ್ಮ ಆಲೋಚನೆಯ ಪ್ರಕಾರ ನಮ್ಮನ್ನು ನಡೆಸು. ಈ ವರ್ಷ ಉದ್ದಕ್ಕೂ ಮಾತ್ರವಲ್ಲದೆ ನಮ್ಮ ಜೀವಮಾನ ಉದ್ದಕ್ಕೂ ನೀವೇ ನಮಗೆ ಆಧಾರನು, ನಮಗೆ ಸಹಾಯಕನು, ನೀನೇ ನಮ್ಮ ದೇವರು. ಸ್ವಾಮಿ, ಇಂದಿನ ಕಾರ್ಯಕ್ರಮವನ್ನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬ ವೀಕ್ಷಕರನ್ನು ವೈಯಕ್ತಿಕವಾಗಿ, ಕುಟುಂಬವಾಗಿ ಆಶೀರ್ವದಿಸಿರಿ ಸ್ವಾಮಿ. ಅವರ ಕಷ್ಟ, ಸಮಸ್ಯೆಗಳು, ಕಾಯಿಲೆಗಳು ಏನೇ ಇದ್ದರು ಈ ಕ್ಷಣದಲ್ಲಿ ಅವರ ಮೇಲೆ ನಿನ್ನ ಅತ್ಯಧಿಕವಾದ ಆತ್ಮನ ಶಕ್ತಿಯೂ ಇಳಿದು ಬರಲಿ ಸ್ವಾಮಿ. ಅವರ ಮೇಲೆ ನಿನ್ನ ವಾಕ್ಯದ ಬಲವು ಕಾರ್ಯ ಮಾಡಲಿ, ಬಿಡುಗಡೆಯುಂಟಾಗಲಿ. ಸಂತೋಷ, ಸಮಾಧಾನ, ನೆಮ್ಮದಿ, ಸಂತೃಪ್ತಿ, ಆರೋಗ್ಯ, ಉನ್ನತಿ ಇವರ ಜೀವಿತದಲ್ಲಿ ಅನುಗ್ರಹಿಸಬೇಕಾಗಿ ಬೇಡುತ್ತೇನೆ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ, ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರದೊಡನೆ ಪ್ರಾರ್ಥಿಸುತ್ತೇನೆ, ಆಮೇನ್. ನಂಬಿರಿ, ದೇವರು ನಿಮ್ಮ ಬಾಳಿನಲ್ಲಿ ಈ ದಿವಸದಲ್ಲಿ ಅದ್ಭುತ ಮಾಡಿದ್ದಾನೆ. ಮುಂದೆ ನಾವು ದೇವರ ವಾಕ್ಯಗಳನ್ನು ಧ್ಯಾನ ಮಾಡುವ ಕೂಡ ದೇವರು ನಮ್ಮ ಸಂಗಡ ಮಾತನಾಡಿ ತನ್ನ ಮಾರ್ಗದಲ್ಲಿ ನಮ್ಮನ್ನು ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವ. ಬನ್ನಿ, ಇಂದಿನ ಕಾರ್ಯಕ್ರಮಕ್ಕೋಸ್ಕರ ನಾವು ಕೀರ್ತನೆ 37 ಅದರ 5ನೇ ವಚನವನ್ನು ಓದುವ. ಫಾರ್ ಟುಡೇಸ್ ಮೆಡಿಟೇಷನ್ ಲೆಟ್ಸ್ ರೀಡ್ ಫ್ರಮ್ Psalm 37 and verse 5. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು, ಆತನೇ ಅದನ್ನು ಸಾಗಿಸುವನು. And it says, commit your way to the Lord. Psalm 37 and verse 5. Trust also in him, and he shall bring it to pass. ಮೂರನೇದಾಗಿ ದೇವರು ನಮಗೆ ಕೊಡುವಂಥ ಅತಿ ಗಂಭೀರವಾದ, ಪ್ರಾಧಾನ್ಯವಾದ ಒಂದು ಆಜ್ಞೆಯು ಏನಾಗಿದೆ ಎಂಬುದಾಗಿ ನೋಡುವುದಾದರೆ, ದೇವರು ಹೇಳುತ್ತಾನೆ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು. God is again giving us a parallel commandment, and God is also promising in this very verse that I will bring it to pass. I will bring it to happen. ದೇವರು ಹೇಳ್ತಾನೆ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಇರುವಾತನಾದ, ಜೀವಿಸುವಾತನಾದ ನನ್ನಲ್ಲಿ ಬಿಟ್ಟು ಬಿಡು, ನನ್ನಲ್ಲಿಗೆ ಒಪ್ಪಿಸಿಕೊಡು. ಆಮೇಲೆ ಏನು ಮಾಡಬೇಕು? ಭರವಸದಿಂದ ಇರಬೇಕು. ಟ್ರಸ್ಟ್ and live a careless life or a carefree life. ದೇವರು ಹೇಳ್ತಾನೆ, ನೀನು ನನ್ನಲ್ಲಿ ಭರವಸವಿಡುವುದಾದರೆ ನೀನು ನಿಶ್ಚಿಂತನಾಗಿ ಇರುವುದಕ್ಕೆ ಸಾಧ್ಯ. ಮನುಷ್ಯರಾದ ನಮ್ಮೆಲ್ಲರಿಗಿರುವಂಥ ವಿಷಯವಾಗಿದೆ, ಸಮಸ್ಯೆಯಾಗಿದೆ ಚಿಂತೆ ಎಂಬುವಂಥದ್ದು. ಈ ಲೋಕ ಜೀವನದಲ್ಲಿ ಚಿಂತೆ ಇಲ್ಲದವರು ಯಾರಿದ್ದಾರೆ? ಎಲ್ಲರಿಗೂ ಇದೆ ಚಿಂತೆ. ಆದರೆ ದೇವರು ಇದನ್ನು ಒಪ್ಪುತ್ತಾ ಇದ್ದಾನೆ. God realizes that we are all have worries, or in other words, we all have our own problems, our own challenges, and God understands it. But God says, you must commit all your worries, all your anxieties, all your cares upon me,
ಬಿಕಾಸ್ ಐ ಆಮ್ ಆಲ್ವೇಸ್ ದೇರ್ ಟು ಕೇರ್ ಫಾರ್ ಯು. ನಾನು ನಿನಗೋಸ್ಕರ ಚಿಂತಿಸುವ ದೇವರಾಗಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಈಗ ಭಾಗದಲ್ಲಿ ಮಾತ್ರವಲ್ಲ, ಬೈಬಲ್ನ ಅನೇಕ ಕಡೆಗಳಲ್ಲಿ ಇದೇ ವಾಗ್ದಾನವನ್ನು ದೇವರು ದಯಪಾಲಿಸ್ತಾ ಇದ್ದಾನೆ. ಈ ಒಂದು ಭಾಗದಲ್ಲಿ ಮಾತ್ರವಲ್ಲ, ಬೈಬಲ್ನ ಬೇರೆ ಕಡೆಗಳಲ್ಲಿ ಕೂಡ ದೇವರು ಇದೇ ವಾಗ್ದಾನವನ್ನು ಕೊಟ್ಟಿರುವುದನ್ನು ನಾವು ನೋಡುತ್ತೇವೆ. ಫಿಲಿಪ್ಪಿದವರಿಗೆ ಬರೆದ ಪತ್ರ 4ನೇ ಅಧ್ಯಾಯದಲ್ಲಿ, ಇನ್ ಫಿಲಿಪಿಯನ್ಸ್ ಚಾಪ್ಟರ್ 4 ಗಾಡ್ ಸೇಸ್, ಡೂ ನಾಟ್ worry about anything. ಯಾವ ವಿಷಯದಲ್ಲಿಯೂ ಚಿಂತೆ ಮಾಡುವುದು ಬೇಡ. ಯಾವ ವಿಷಯದಲ್ಲಿ ಅಂತ ಹೇಳುವಾಗ ಯಾವ ವಿಷಯದಲ್ಲಿಯೂ ಚಿಂತೆ ಮಾಡಬಾರದು. We are not supposed to be worried, anxiety about any of life matters. God is giving this counsel to those who have put their trust in God, those who have put their belief in God. You know, a trusting life is also a resting life, not a rusting life. R-U-S-T, rust is different. R-E-S-T, rest is different. When you trust God, you can rest in God. You will never rust. ದೇವರಲ್ಲಿ ನೀವು ಭರವಸೆ ಇಡುವಾಗ ನೀವು ತುಕ್ಕು ಹಿಡಿದ ಒಂದು ಕಬ್ಬಿಣದ ಹಾಗೆ ಹಾಳಾಗಿ ಹೋಗುವುದಿಲ್ಲ, ಬದಲಾಗಿ ರೆಸ್ಟ್ ಆಗಿರುತ್ತೀಯ ದೇವರಲ್ಲಿ. ಅಂದರೆ ದೇವರಲ್ಲಿ ನೀನು ವಿಶ್ರಾಂತಿಯುಳ್ಳವನಾಗಿರುತ್ತೀಯ, ವಿಶ್ರಾಂತಿಯುಳ್ಳವಳಾಗಿರುತ್ತೀಯ. ಈ ಹೊಸ ವರ್ಷದಲ್ಲಿ ನಿಮಗೆ ಅನೇಕ ಚಿಂತೆಗಳಿರಬಹುದು. ಬಹುಶಃ ಈ ಹೊಸ ವರ್ಷದಲ್ಲಿ ನಿಮಗೆ ತಲೆಯು ತುಂಬಿ ಚಿಂತೆಗಳು ನಿಮ್ಮನ್ನು ಕಾಡಿಸ್ತಾ ಇರಬಹುದು. ನಿಮ್ಮ ತಲೆಯೊಳಗಿರುವಂಥ ಚಿಂತೆಗಳ ನಿಮಿತ್ತವಾಗಿ ನಿಮಗೆ ನಿದ್ರೆಯೇ ಇಲ್ಲದಿರಬಹುದು, ನಿಮಗೆ ಹೊಟ್ಟೆಗೆ ಊಟ ಸೇರಿಕೊಳ್ಳದಿರಬಹುದು, ನಿಮಗೆ ಓದೋದಕ್ಕೆ ಬುದ್ಧಿ ಇಲ್ಲದಿರಬಹುದು. ನೀವು ಕಾಲದಲ್ಲಿ ಹೋಗಿ ಕೂತ್ಕೊಂಡಾಗ, ಪಾಠ ಮಾಡುವಾಗ, ಉಪನ್ಯಾಸಕರು ನಿಮಗೆ ಪಾಠ ಹೇಳುವಾಗ ಯಾವುದೂ ನಿಮ್ಮ ತಲೆಯೊಳಗೆ ಹೋಗ್ತಾ ಇಲ್ಲ. ಅಥವಾ ನೀವು ಶಾಲೆಯೊಳಗೆ ಕೂತ್ಕೊಂಡು ನೀವು ಪಾಠ ಕೇಳಿಸ್ಕೊಳ್ಳುವಾಗ ನಿಮಗೇನು ಅರ್ಥವಾಗ್ತಾ ಇಲ್ಲ. ಯಾಕಂದರೆ ನಿಮ್ಮ ತಲೆಯೊಳಗೆ ಅನೇಕ ಚಿಂತೆಗಳು, ನಿಮ್ಮ ತಲೆಯೊಳಗೆ ಮುತ್ತಿಕೊಂಡಿರುವಂಥ ಚಿಂತೆಗಳ ನಿಮಿತ್ತವಾಗಿ ನಿಮಗೆ ತಲೆನೋವು ಹಿಡಿದಿರಬಹುದು, ನಿಮಗೆ ಹೊಟ್ಟೆಯಲ್ಲಿ ಅಲ್ಸರ್ ಕಾಯಿಲೆ ಆಗಿರಬಹುದು. ಊಟ ಮಾಡುವುದಕ್ಕೆ ನಿಮಗೆ ಮನಸ್ಸಿಲ್ಲ, ಊಟ ಮಾಡಿದರೆ ನಿಮಗೆ ಹೊಟ್ಟೆಯಲ್ಲಿ ಹಿಂಡಿದ ಹಾಗೆ ಅಜೀರ್ಣ, ಅಥವಾ ಹೊಟ್ಟೆಯಲ್ಲಿ ಅನೇಕ ಸಮಸ್ಯೆಗಳು. ಚಿಂತೆಯುಂಟು. ಒಂದು ಚಿಂತೆಯಿಂದ ಬರುವಂಥ ಸಮಸ್ಯೆಗಳು ಒಂದಲ್ಲ ಎರಡಲ್ಲ ಮಿತ್ರನೇ, ಅನೇಕ ಸಮಸ್ಯೆಗಳು, ನೂರಾರು ಸಮಸ್ಯೆಗಳು. ಡಾಕ್ಟರ್ ಮ್ಯಾಕ್ಮಿಲ್ಲನ್ ಎಂಬುವಂಥ ಒಬ್ಬ ಶ್ರೇಷ್ಠನಾದ ವೈದ್ಯರು ಹೇಳ್ತಾರೆ, ಮನುಷ್ಯ ದೇಹದಲ್ಲಿ ಉಂಟಾಗುವ 85% ಕಾಯಿಲೆಗಳಿಗೂ ಕಾರಣ ಮನುಷ್ಯನ ಚಿಂತೆಯಾಗಿದೆ. ಡಾಕ್ಟರ್ ಮ್ಯಾಕ್ಮಿಲ್ಲನ್ ಸೇಸ್ more than 80%, the reason for more than 85% of diseases is just because of the worry or anxiety. ಕೆಲವು ದಿವಸಗಳ ಹಿಂದೆ ನಾನು ಹೇಳಿದೆ, ಚಿಂತೆ ಮಾಡುವುದು ಪಾಪ ಎಂಬುದಾಗಿ. ಅದಕ್ಕೆ 10 ಕಾರಣಗಳು ಕೂಡ ಹೇಳಿದೆ. ನಿಮಗೆ ನೆನಪಿದೆಯೋ ಇಲ್ಲವೋ? ಚಿಂತೆ ಮಾಡಬಾರದು ಎಂಬುದಾಗಿ ದೇವರು ಹೇಳ್ತಾನೆ. ಅದಕ್ಕಾಗಿ ದೇವರು ಹೇಳ್ತಾನೆ, ನಿನ್ನ ಭೂಯಾತ್ರೆಯ ಚಿಂತೆ ಎಲ್ಲವನ್ನು ನನ್ನ ಮೇಲೆ ವಹಿಸಿಬಿಡು. ಆಮೇಲೆ ಭರವಸೆಯಿಂದಿರು, ನಂಬಿಕೆಯಿಂದ ಇರು, ಭರವಸೆಯಿಂದಿರು. ಯು ಕಾಸ್ಟ್ ಆಲ್ ಯುವರ್ ಆಂಗ್ಸೈಟೀಸ್ ಅಪಾನ್ ಮೀ, ಕಮಿಟ್ ಯುವರ್ ವೇಸ್. ನೋಡಿ 5ನೇ ವಚನದಲ್ಲಿ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು. You know, when we commit our ways to God, God will give us a perfect rest. But also God is counseling us, you must wait patiently for him. You must wait patiently. 5ನೇದಾಗಿ
ನೋಡ್ರಿ, 4ನೇದಾಗಿ ದೇವರು ಹೇಳ್ತಾನೆ ನೋಡ್ರಿ, 7ನೇ ವಚನ, ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ಕುಯುಕ್ತಿಗಳನ್ನು ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುವವನನ್ನು ನೋಡಿ ಉರಿಗೊಳ್ಳಬೇಡ. God is telling, fourthly, God is telling, rest and wait patiently. When you commit your ways, ನಿನ್ನ ಮಾರ್ಗಗಳು ದೇವರಿಗೆ ಸಂಪೂರ್ಣವಾಗಿ ವಹಿಸಿಕೊಡುವಾಗ ನಿನ್ನ ಚಿಂತೆಗಳು, ನಿನ್ನ ಸಮಸ್ಯೆಗಳು, ಮನಸ್ಸಿನ ಒತ್ತಡಗಳು ಅವೆಲ್ಲವೂ ಶಾಂತವಾಗುವುದು. ಆದ ಕಾರಣ ದೇವರು ಹೇಳ್ತಾನೆ 4ನೇದಾಗಿ, ನೀನು ಶಾಂತವಾಗಿರುವುದಕ್ಕೆ ನಿನಗೆ ಸಾಧ್ಯ ಎಲ್ಲಿ ಗೊತ್ತಾ? ಯೆಹೋವನ ಸನ್ನಿಧಿಯಲ್ಲಿ, ದೇವರ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ವೇಟ್ patiently in God, because you have trusted in Him and He will bring everything into pass before you. ನಿನ್ನ ಮುಂದೆ ನಿನ್ನ ಸಮಸ್ಯೆಗಳೆಲ್ಲವೂ ದಾಟಿ ಹೋಗುವಂತೆ ದೇವರು ಮಾಡುವನು. ಆದ ಕಾರಣ ನೀನು ಶಾಂತನಾಗಿ ದೇವರ ರೆಸ್ಟ್ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಎ ಪರ್ಸನ್ ಹೂ ರೆಸ್ಟ್ ಇನ್ ಗಾಡ್, he will be always patient. A person who trusts in God will be always enjoying the rest in his spirit, enjoying rest in his life, enjoying rest even in his body. So the first thing, the foremost thing God is counseling you and me is that we must learn to trust God. ದೇವರಲ್ಲಿ ಭರವಸೆದಿಂದಿರುವುದಕ್ಕೆ ನಾವು ಕಲಿಯಬೇಕು. ಭರವಸೆಯುಳ್ಳವನು ದೇವರಲ್ಲಿ ಶಾಂತನಾಗಿರೋದಕ್ಕೆ ಸಾಧ್ಯ. ಯೇಸು ಸ್ವಾಮಿ ತನ್ನ ಶಿಷ್ಯರ ಜೊತೆಯಾಗಿ ಒಂದು ದಿವಸ ಹಡಗಿನಲ್ಲಿ, ಹಡಗಂದು ಹೇಳುವುದಕ್ಕೆ ಬದಲಾಗಿ ದೋಣಿ ಅಂತ ಒಂದು ದೋಣಿಯೊಳಗೆ ಅವರು ಪ್ರಯಾಣ ಮಾಡ್ತಾ ಇದ್ರು. ಚಿಕ್ಕದಾದ ಒಂದು ದೋಣಿ. ಈ ದೋಣಿಯಲ್ಲಿ ಪ್ರಯಾಣ ಮಾಡುತ್ತಿರುವಾಗ 12 ಮಂದಿ ಪ್ಲಸ್ ಯೇಸು ಸ್ವಾಮಿ ತುಂಬ ಸುಸ್ತಾಗಿದ್ದ ಕಾರಣ ಆತನು ಮಲಗಿಬಿಟ್ಟ, ನಿದ್ರೆ ಮಾಡ್ತಾ, ಆದರೆ ದೋಣಿ ಹೋಗ್ತಾ ಇದೆ. ನಿದ್ರೆ ಮಾಡುತ್ತಾ ಯೇಸು ಸ್ವಾಮಿ ಮಾತ್ರ, ಆದರೆ ಶಿಷ್ಯರೆಲ್ಲರೂ ದೋಣಿ ಕೂಡ ಎಳೆದುಕೊಂಡು ಹೋಗ್ತಾ ಇದ್ದಾರೆ. ಆದರೆ ಭಯಂಕರವಾದ ಬಿರುಗಾಳಿ, ತುಂಬ ದೊಡ್ಡ ತುಫಾನ್ ಈ ಚಿಕ್ಕ ದೋಣಿಗೆ ಬಡಿದಿತ್ತು. ತೆರೆಗಳು ಎದ್ದವು. ಶಿಷ್ಯರಿಗೆ ಗಾಬರಿಯಾಯಿತು. ತುಂಬ ಭಯದಿಂದ ತುಂಬಿದಂಥ ಶಿಷ್ಯರು ಅವರು ಕೂಗಾಡಿದರು, ಸ್ವಾಮಿ, ನಾವು ಹಾಳಾಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೋ? ಆದರೆ ಯೇಸು ಸ್ವಾಮಿ ಇಂತಹ ಭಯಂಕರವಾದ ಗಲಿಬಿಲಿಯ ಸಂದರ್ಭದಲ್ಲಿ ಶಾಂತನಾಗಿ ನಿದ್ರೆ ಮಾಡ್ತಾ ಇದ್ದರು. ಪ್ರಿಯ ದೇವರ ಮಗುವೆ, ಮೈ ಡಿಯರ್ ಫ್ರೆಂಡ್, even in the tossing and rushing waves, Jesus could have a calm sleep. He could have a rest even in that rough sea. You know why? Because he had 100% trust in the God who has sent him to this earth in the human form. ಮನುಷ್ಯನಾಗಿ ಈ ಲೋಕಕ್ಕೆ ಕಳಿಸಲ್ಪಟ್ಟಂಥ ಯೇಸು ಕ್ರಿಸ್ತನಿಗೆ ತನ್ನನ್ನು ಕಳಿಸಿಕೊಟ್ಟಂಥ ಸೃಷ್ಟಿಕರ್ತನಾದ ಇರುವಾತನಾದ ದೇವರಲ್ಲಿ ಪೂರಾ ಭರವಸೆ, ನಂಬಿಕೆ ಇದ್ದದ್ದರಿಂದ ಆತನು ಆ ಅತಿ ಭಯಂಕರವಾದ ಕಲ್ಲೋಲವಾಗುತ್ತಿರುವಂಥ ಆ ಸಮುದ್ರದಲ್ಲಿಯೂ ಆ ಒಂದು ದೋಣಿಯಲ್ಲಿಯೂ ಆತನು ನಿಶ್ಚಿಂತನಾಗಿ ನಿದ್ದೆ ಮಾಡಲಿಕ್ಕೆ ಸಾಧ್ಯವಾಗಿತ್ತು. ಕೀರ್ತನೆಯಲ್ಲಿ ಒಂದು ಭಾಗದಲ್ಲಿ ಹೀಗೆ ಬರೆದದ್ದೇ, 4ನೇ ಕೀರ್ತನೆಯಲ್ಲಿ ಇನ್ Psalms 4, this verse says, even in the great troubled life I can lie down and sleep very patiently. ಅಂದರೆ ಆ ವಾಚನದ ಅರ್ಥ, ಈ ಒಂದು ಕಷ್ಟ ಸಮಸ್ಯೆಗಳಿಂದ ಗಲಿಬಿಲಿಯಿಂದ ತುಂಬಿದಂಥ ಈ ಒಂದು ಜೀವನದಲ್ಲಿಯೂ ಕೂಡ ದೇವರೇ, ನಿನ್ನಲ್ಲಿ ನನಗೆ ಭರವಸೆ ಇರುವುದರಿಂದ, ನಿನ್ನಲ್ಲಿ ನಾನು ಆಶ್ರಯಿಸಿಕೊಂಡದರಿಂದ ನನಗೆ ಶಾಂತವಾದ ನಿದ್ರೆಯನ್ನು ಕೊಡ್ತಿ, ನಾನು ಸುಖವಾದ ನಿದ್ರೆ ನನಗೆ ನೀನು ಕೊಡ್ತಿ ಎಂಬುದಾಗಿ ಭಕ್ತನು ಹೇಳ್ತಾನೆ. ಹೌ ಟ್ರೂ ಇಟ್ ಈಸ್.
ಯೇಸು ಸ್ವಾಮಿ ನಮ್ಮ ದೋಣಿಯೊಳಗೆ ಇದ್ದರೆ ಸಾಕು. ಆತನು ಮಲಗಿರಲಿ, ಎಚ್ಚರ ಇರಲಿ, ಆತನು ದೋಣಿಯಲ್ಲಿ ಇದ್ದರೆ ಸಾಕು. ಆತನು ಇರುವ ತನಕ ನಮ್ಮ ದೋಣಿ ಖಂಡಿತ ಈ ರಫ್ ಸಿಯಲ್ಲಿ, ಈ ಒಂದು ಅಲ್ಲೋಲ ಕಲ್ಲೋಲವಾದ ಸಮುದ್ರದೊಳಗೆ, ಸಾಗರದೊಳಗೆ ಮುಳುಗಿ ಸಾಯುವುದಕ್ಕೆ ದೇವರು ಬಿಡಲ್ಲ. ಸಮುದ್ರವನ್ನು, ಬಿರುಗಾಳಿಯನ್ನು ಉಂಟು ಮಾಡಿದ ದೇವರೇ ನಮ್ಮ ಜೊತೆಯಲ್ಲಿರುವಾಗ ನಾವು ಎದ್ದು ಬರುವಂಥ ತೆರೆಯನ್ನು ನೋಡಿ ಯಾಕೆ ಹೆದರಬೇಕು? ಭಯಂಕರವಾಗಿ ಜೋರಾಗಿ ಬೀಸುವಂಥ ಬಿರುಗಾಳಿ ನೋಡಿ ಯಾಕೆ ಹೆದರಬೇಕು? ಕೆಲವು ವರ್ಷ ನಾನು ಸಮುದ್ರದಲ್ಲಿ ಕೆಲಸ ಮಾಡಿದ್ದೀನಿ. ಅಂದರೆ ಹಡಗಿನಲ್ಲಿ ಕೆಲಸ ಮಾಡುವಾಗ ನಾನು ಅನೇಕ ಬಾರಿ ಭಯಂಕರವಾದ ತುಫಾನಲ್ಲಿ ಸಿಕ್ಕಿಬಿದ್ದಿದ್ದೇನೆ. ನಮ್ಮ ಹಡಗು ಆಗೆಲ್ಲ ನಾನು ನೆನಪು ಮಾಡಿಕೊಳ್ತಾ ಇದ್ದೆ, ಯೇಸು ಸ್ವಾಮಿ ಆ ಒಂದು ಚಿಕ್ಕ ದೋಣಿಯಲ್ಲಿ ಪ್ರಯಾಣ ಮಾಡುತ್ತಾ ಇದ್ದದ್ದು. ಆತನು ಎಷ್ಟು ಶಾಂತವಾಗಿ ಮಲಗಿಕೊಂಡಿದ್ದ, ಎಷ್ಟೊಂದು ಗಾಢ ನಿದ್ರೆ ಮಾಡ್ತಾ ಇದ್ದ. ಆತನಿಗೆ ಚಿಂತೆ ಇತ್ತು ತನ್ನ ಶಿಷ್ಯರ ಬಗ್ಗೆ, ಇಲ್ಲ ಅಂತಲ್ಲ. ಆದರೆ ಶಿಷ್ಯರಿಗೆ ಭರವಸೆ ಇಲ್ಲದ ಕಾರಣ, ಅವರಿಗೆ ಪೂರಾ ನಂಬಿಕೆ ದೇವರಲ್ಲಿ ಇಲ್ಲದೇ ಇದ್ದ ಕಾರಣ ಅವರು ಗಾಬರಿಪಟ್ಟರು. ಅವರು ಕೂಗಾಡಿದರು, ಅಯ್ಯೋ ನಾವು ಹಾಳಾಗುತ್ತಾ ಇದೆ ಎಂಬುದಾಗಿ. ಅವರು ಇನ್ನೂ ದೋಣಿಯೊಳಗೇನೇ ಇದ್ದರು. ಆದರೂ ಅವರ ಚಿಂತೆ, ಅಯ್ಯೋ ನಾವು ದಡ ಸೇರಲ್ಲ. ಮಿತ್ರನೇ, ಈ ಹೊಸ ವರ್ಷದಲ್ಲಿ 2014ನೇ ಇಸವಿಯಲ್ಲಿ ಈ ವಾರದಲ್ಲಿ ಬಹುಶಃ ನೀವು ಬಹಳ ಚಿಂತೆಯಲ್ಲಿ ಇರಬಹುದು. ಅಯ್ಯೋ ಈ ವರ್ಷ ನಾನು ಹೇಗೆ ದಾಟಲಿ? ಈ ಮೊದಲನೇ ತಿಂಗಳಲ್ಲಿಯೇ ನನಗೆ ಕಷ್ಟಗಳು, ಸಮಸ್ಯೆಗಳು ಬಹಳ ಮುತ್ತಿಕೊಂಡಿದೆ. ಈ ಸಾಲ ಹೇಗೆ ನಾನು ತೀರಿಸಲಿ? ಈ ಕಾಯಿಲೆಯಿಂದ ನಾನು ಹೇಗೆ ಹೊರಬರಲಿ? ಈ ನನ್ನ ಮಕ್ಕಳ ಸಮಸ್ಯೆಗಳಿಂದ ನಾನು ಹೇಗೆ ಉದ್ಧಾರವಾಗಲಿ? ಅಯ್ಯೋ ನನ್ನ ವ್ಯಾಪಾರ ಯಾವ ರೀತಿಯಲ್ಲಿ ವೃದ್ಧಿ ಆಗ್ತಾ ಇಲ್ಲ, ನನ್ನ ಹೊಲದಲ್ಲಿ ಎಲ್ಲವೂ ಹಾಳಾಗ್ತಾ ಇದೆ. ಅನೇಕ ಚಿಂತೆಗಳಿಂದ ಈ ಭೂಯಾತ್ರೆಯಲ್ಲಿ ನೀವು ಬಾಧೆ ಪಡ್ತಾ ಇದ್ದರೆ, ಈ ಬೆಳಗಿನ ಜಾವದಲ್ಲಿ ನಾನು ನಿಮಗೆ ಹೇಳುತ್ತೇನೆ, ಇರುವಾತನಾದ, ನಿಜವಾಗಿಯೂ ಜೀವಿಸುವಾತನಾದ, ಸೃಷ್ಟಿಕರ್ತನಾದ ಯೇಸುವಿನಲ್ಲಿ ನಂಬಿಕೆ ಇಡಿದೆ. ಯೇಸುವೇ ನನಗೆ ಸಹಾಯ ಮಾಡು, ನಾನು ನಂಬುತ್ತೇನೆ ಎಂಬುದಾಗಿ ಈ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡುವುದಾದರೆ, ನೀವು ಬೇಡಿಕೊಳ್ಳುವುದಾದರೆ, ಕರ್ತನಾದ ದೇವರು, ಕರ್ತನಾದ ಯೇಸು ನಿಮಗೆ ಸಹಾಯಕನಾಗಿ ನಿಮ್ಮ ಬಳಿಗೆ ಬರುವನು. ನನ್ನನ್ನು ಕೇಳಿಕೋ, ಸ್ವಾಮಿಯ ಉತ್ತರ. ನನ್ನನ್ನು ಬೇಡಿಕೋ, ಸ್ವಾಮಿಯ ಆಜ್ಞೆ. ನಾನು ನಿಮಗೆ ಸದುತ್ತರನ್ನೇ ಪಾಲಿಸುವೆನು. ಮಿತ್ರನೇ, ದೇವರು ಹೇಳುತ್ತಾನೆ, ನನ್ನಲ್ಲಿ ನೀನು ಶಾಂತನಾಗಿರು, ನನ್ನಲ್ಲಿ ನೀನು ಶಾಂತನಾಗಿರು, ನಿನಗೋಸ್ಕರ ನಾನು ಅದ್ಭುತ ಮಾಡುವನು. ಆದರೆ ನೀನು ಕಾದುಕೊಂಡಿರು. ಕುಯುಕ್ತಿಗಳನ್ನು ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುವವನನ್ನು ನೋಡಿ ಊರಿಗೊಳ್ಳಬೇಡ. ಬಹುಶಃ ನೀನು ಒಳ್ಳೆಯ ಮನುಷ್ಯನಾಗಿ, ಒಳ್ಳೆಯದನ್ನೇ ಮಾಡುವ ವ್ಯಕ್ತಿಯಾಗಿ, ಇತರರಿಗೂ ಕೂಡ ಒಳ್ಳೆಯದನ್ನೇ ಮಾಡುವವನಾಗಿ, ದೇವರ ಮುಂದೆ ಸದ್ಭಕ್ತನಾಗಿ ನಡೀತಾ ಇರಬಹುದು. ಆದರೆ ನಿನ್ನ ನೆರೆಹೊರೆಯರಲ್ಲಿ ನಿನಗೆ ಕೇಡು ಬಯಸುವವರು, ಕೇಡು ಬಗೆಯುವವರು, ಅಥವಾ ನಿನ್ನ ವಿರೋಧವಾಗಿ ಮಾತಾಡಿಕೊಳ್ಳುವವರು, ನಿನಗೆ ವಿರೋಧವಾಗಿ ಸಂಚು ಮಾಡಿಕೊಳ್ಳುವವರು, ಅಥವಾ ಕೆಟ್ಟ ಕೆಲಸಗಳನ್ನೇ ಮಾಡಿಕೊಂಡು, ಮೋಸವನ್ನೇ ಮಾಡಿಕೊಂಡು, ಆದರೆ ಅವರನ್ನು ನೋಡುವುದಾದರೆ ಅವರಿಗೆ ಯಾವುದಕ್ಕೂ ಕಡಿಮೆ ಇಲ್ಲ. ಅವರು ವೃದ್ಧಿ ಆಗುತ್ತಾ ಇದ್ದಾರೆ, ಅವರಿಗೆ ಯಾವುದಕ್ಕೂ ಕೊರತೆ ಇಲ್ಲ. ಈ ಒಂದನ್ನು ನೋಡುವಾಗ ನಿನಗೆ ಬಹಳ ಆಶ್ಚರ್ಯ ಆಗಬಹುದು. ದೇವರೇ, ನಾನು ನಿನ್ನ ಭಕ್ತನು, ನಾನು ಯಾವ ಕೆಟ್ಟದನ್ನು ಮಾಡುತ್ತಾ ಇಲ್ಲ. ನಾನು ನಿಯತ್ತವನ್ನು ಅನುಸರಿಸುವ ವ್ಯಕ್ತಿ. ಆದರೆ ನನಗೆ ಯಾಕೆ ಈ ಕಷ್ಟಗಳು, ನನಗೆ ಯಾಕೆ ಈ ಸಮಸ್ಯೆಗಳೆಂಬುದಾಗಿ ನೀನು ದೇವರಿಗೆ ಪ್ರಶ್ನಿಸುವ ವ್ಯಕ್ತಿ ಇರಬಹುದು. ಬೈಬಲ್ನಲ್ಲಿ 73ನೇ ಕೀರ್ತನೆ ಎಂಬ ಒಂದು ಕೀರ್ತನೆ ಇದೆ. ಆಸಾಫನು ಬರೆದಂಥ ಕೀರ್ತನೆ ಇದು. ಈ ಕೀರ್ತನೆಯನ್ನು ಓದುವಾಗ ಅಲ್ಲಿ ಈ ನಿಜವಾದ ದೇವರ ಭಕ್ತನಾದ ಆಸಾಫನು, ಅವನು ಕೂಡ ಇದೇ ರೀತಿಯಲ್ಲಿ ಇದೇ ಒಂದು ಅನುಭವವನ್ನು ದಾಟುತ್ತಾ ಇದ್ದನು. ಅವನು ದೇವರಲ್ಲಿ ಕೂಗಾಡುತ್ತಾನೆ, ಅಯ್ಯೋ ದೇವರೇ, ನಾನು ಯಥಾರ್ಥನಾಗಿ, ನಾನು ಒಳ್ಳೆಯವನಾಗಿ, ದೈವ ಭಕ್ತನಾಗಿ, ನೀತಿವಂತನಾಗಿ ನಾನು ಜೀವಿಸಿದ್ದರಿಂದ ನನಗೆ ಏನು ಲಾಭ ಬಂದಿದೆ ದೇವರೇ?
ನನಗೆ ಯಾವಾಗಲೂ ಕಾಯಿಲೆಯೇ, ನನಗೆ ಯಾವಾಗಲೂ ಕಷ್ಟಗಳೇ, ಯಾವಾಗಲೂ ನನಗೆ ನೋವು ರುಜಿನಗಳೇ, ನನಗೆ ಉದ್ಧಾರ ಇಲ್ಲವೇ ಎಂಬುದಾಗಿ ದೇವರಲ್ಲಿ ಅವನು ಬೇಡುತ್ತಾನೆ. ಅವನು ಬಹಳವಾಗಿ ಕೊರಗಿಕೊಂಡನು, ಅವನು ಮನಗುಂದಿ ಹೋದನು, ಅವನು ಬಹಳವಾಗಿ ಬೇಜಾರಿಗೆ ಒಳಗಾದನು. ಅಷ್ಟೇ ಮಾತ್ರವಲ್ಲ, ಅವನು ಕೂಡ ಮನಸ್ಸಿನಲ್ಲಿ ಉರಿಗೊಂಡನು, ಅವನ ಮನಸ್ಸು ನೊಂದು ಹೋಯಿತು. ಅವನು ಬೆಂದ ಮನಸ್ಸಿನಿಂದ ಅವನಿಗೆ ದೇವರಲ್ಲಿ ಕೂಗಾಡಿಕೊಂಡು ದೇವರಿಗೆ ಕೇಳುತ್ತಾನೆ. ಆದರೆ ಆಗ ಅವನ ಮನಸ್ಸಿನಲ್ಲಿ ದೇವರ ಆತ್ಮನು ಮಾತಾಡಿತು, ದೇವರ ವಾಕ್ಯವು ಅವನ ಮನಸ್ಸಿಗೆ ಬಂತು. ಅವನು ಯೋಚನೆ ಮಾಡೋಕ್ಕೆ ಶುರು ಮಾಡಿದ. ಆಗ ಅವನು ತಿಳ್ಕೊಂಡನು, ದೇವರವನಿಗೆ ಮಾತಾಡೋಕ್ಕೆ ಶುರು ಮಾಡಿದಾಗ ಅವನು ದೇವಾಲಯದೊಳಕ್ಕೆ ಹೋದನೆಂಬುದಾಗಿ ವಾಕ್ಯ ಹೇಳುತ್ತದೆ. ಅವನು ದೇವರ ಸನ್ನಿಧಾನಕ್ಕೆ ಹೋಗಿ ಈ ದುಷ್ಟರ ಅಂತ್ಯ ಏನಾಗುವುದು ಎಂಬುದಾಗಿ ಅವನ ಆಲೋಚನೆ ಮಾಡಿಕೊಂಡಾಗ ದೇವರವನಿಗೆ ತಿಳಿಯಪಡಿಸಿದ. ಅವನ ಹೃದಯದ ಕಣ್ಣುಗಳು ದೇವರು ತೆರೆದ. ಅವನಿಗೆ ಅರ್ಥವಾಯಿತು, ಇವರೆಲ್ಲರೂ ಜಾರುವ ಜಾಗದಲ್ಲಿ ನಿಂತುಕೊಂಡ ಹಾಗೆ, ಇವರು ಯಾವಾಗ ಕೆಳಗೆ ಬಿದ್ದು ಸೊಂಟ ಮುರಿಕೊಳ್ತಾರೆ ಎಂದು ಅವರಿಗೆ ಗೊತ್ತಿಲ್ಲ. ಈಗ ನಾವು 37ನೇ ಕೀರ್ತನೆ 1ನೇ ವಾಕ್ಯದಲ್ಲಿ ಕೂಡ 2ನೇ ವಾಕ್ಯದಲ್ಲಿ ಕೂಡ ಅದೇ ನಾವು ನೋಡುವುದು. ದುಷ್ಟರು ಹುಲ್ಲಿನಂತೆ ಬೇಗ ಒಣಗಿ ಹೋಗುವರು, ಸೊಪ್ಪಿನ ಪಲ್ಯದಂತೆ ಬಾಡಿ ಹೋಗುವರು. ಆದ ಕಾರಣ ಮಿತ್ರನೇ, ಕುಯುಕ್ತಿಯನ್ನು ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುವ ವ್ಯಕ್ತಿಗಳನ್ನು ನೋಡಿ ನೀವು ಹೊಟ್ಟೆ ಉರಿಪಡಬೇಡ. ಅವರಿಗೆ ಬೇಗನೆ ಅಂತ್ಯ ಬರುತ್ತದೆ. ನಿಮಗೆ ಅಭಿವೃದ್ಧಿ ನಿಧಾನ ಬರಬಹುದು, ಪರವಾಗಿಲ್ಲ. ನಿಧಾನ ಬಂದರೂ ಪರವಾಗಿಲ್ಲ, ನಿನಗೆ ಅಭಿವೃದ್ಧಿ ಬಂದೇ ಬರುತ್ತದೆ. ಈ ಹೊಸ ವರ್ಷದಲ್ಲಿ ಸೃಷ್ಟಿಕರ್ತನಾದ ದೇವರು, ಇರುವಾತನಾದ ದೇವರು, ಒಳ್ಳೆಯವನಾದ ದೇವರು ನಿನಗೋಸ್ಕರ ಅಭಿವೃದ್ಧಿಯನ್ನು ತಂದೇ ತರುತ್ತಾನೆ. ಆದರೆ ಕಾದಿರು, ದೇವರಲ್ಲಿ ವಿಶ್ರಾಂತಿಯಿಂದ ಕಾದಿರು. ಸ್ವಾಮಿ ಕರೀತಾನೆ, ಎಲೆ ಕಷ್ಟಪಡುವರೆ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಿಮ್ಮ ಆತ್ಮಗಳಿಗೆ ನಾನು ವಿಶ್ರಾಂತಿ ಕೊಡುತ್ತೇನೆ. ನಾನು ಸ್ವಾತ್ವಿಕನು, ದೀನ ಮನಸ್ಸುಳ್ಳವನು ಆದುದರಿಂದ ನನ್ನಿಂದ ನೋಡಿ ಕಲಿತುಕೋ, ನನ್ನನ್ನು ಹಿಂಬಾಲಿಸು. ನಾನು ಎಂಥ ಬಾಧೆಯನ್ನು ಅನುಭವಿಸಿದೆ, ಎಂಥ ಕಷ್ಟಗಳನ್ನು ಅನುಭವಿಸಿದೆ, ಆದರೆ ಕೊನೆಗೆ ನಾನು ಮರಣವನ್ನು ಜಯಿಸಿದೆ, ಸೈತಾನನ್ನು ಜಯಿಸಿದೆ, ಪಾಪವನ್ನು ಜಯಿಸಿದೆ, ಪಾತಾಳವನ್ನು ಜಯಿಸಿ ಎದ್ದು ಬಂದೆ. ಎಂದೆಂದಿಗೂ ಇರುವಾತನು ನಾನೇ, ಆದ ಕಾರಣ ನನ್ನನ್ನು ನಂಬು ಎಂಬುದಾಗಿ ಯೇಸು ಸ್ವಾಮಿ ಈ ಬೆಳಗಿನ ಜಾವದಲ್ಲಿ ಹೇಳ್ತಾರೆ. ಆತ ನಂಬೋಣ, ನಂಬಿಕೆಯನ್ನು ಅನುಸರಿಸೋಣ, ಈ ದೇಶದಲ್ಲಿ ವಾಸವಾಗಿದ್ದು ದೇವರಿಗೆ ಸಾಕ್ಷಿಗಳಾಗೋಣ. ದೇವರು ತಾನೇ ಈ ವಾಕ್ಯಗಳ ಮೂಲಕ ನಮ್ಮನ್ನು ಆಶೀರ್ವದಿಸಲಿ.